नारायणं निखिलपूर्णगुणैकदेहं निर्दोषमप्यतमप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधं वैष्णवाः विष्णुहृदयाः तान्नमसे गुरो नमः। स्वाध्याय श्रूषा कृष्णपूजातं मुनिं विश्वेशं वन्दे परिव्राट् चक्रवर्तिनं। श्रीगुरुभ्यो नमः। हरि ओಂ। 9ನೇ ಅಧ್ಯಾಯದ 27ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಅರ್ಥ ನೋಡಿ. ಕೌಂತೇಯ, ಎಲೈ ಅರ್ಜುನನೇ, ಕೌಂತೇಯ, ಎಲೈ ಅರ್ಜುನನೇ, ಯತ್ಕರೋಷಿ, ನೀನು ವಿಹಿತವಾದ ಕರ್ಮವನ್ನ, ನೀನು ಯಾವ ವಿಹಿತವಾದ ಕರ್ಮವನ್ನ ಮಾಡುತ್ತೀಯೋ, ಯಾವ ವಿಹಿತವಾದ ಕರ್ಮವನ್ನ ಮಾಡುತ್ತೀಯೋ, ಯದಶ್ನಾಸಿ, ಯಾವುದನ್ನ, ಅರ್ಥಾತ್ ಎಲ್ಲದಕ್ಕೂ ಕೂಡ ವಿಹಿತವಾದದ್ದು ಅನ್ನೋದು ನಿಶ್ಚಿತ, ಸರಿನಾ? ಮತ್ತೆ ಮತ್ತೆ ಹೇಳೋದಿಲ್ಲ ಅದನ್ನ. ಯದಶ್ನಾಸಿ, ಯಾವುದನ್ನ ಉಣ್ಣುತ್ತೀಯೋ, ಯಾವುದನ್ನ ಉಣ್ಣುತ್ತೀಯೋ, ಯಜ್ಜುಹೋಸಿ, ಯಜ್ಜುಹೋಷಿ, ಯಾವ ದ್ರವ್ಯವನ್ನ ಹೋಮಿಸುತ್ತೀಯೋ, ಯಾವ ದ್ರವ್ಯವನ್ನ ಹೋಮಿಸುತ್ತೀಯೋ, ಯತ್ ದದಾಸಿ, ಯಾವುದನ್ನ ದಾನ ಮಾಡುತ್ತೀಯೋ, ಯಾವುದನ್ನ ದಾನ ಮಾಡುತ್ತೀಯೋ, ಯತ್ ತಪಸ್ಯಸಿ, ಯತ್ ತಪಸ್ಯಸಿ, ಯಾವ ವಿಹಿತವಾದ ತಪಸ್ಸನ್ನ ಮಾಡುತ್ತೀಯೋ, ಯಾವ ವಿಹಿತವಾದ ತಪಸ್ಸನ್ನ ಮಾಡುತ್ತೀಯೋ, ತತ್, ಅವನ್ನೆಲ್ಲ, ತತ್ ಅವನ್ನೆಲ್ಲ, ಮದರ್ಪಣಂ ಕುರುಷ್ವ, ಮದರ್ಪಣಂ ಕುರುಷ್ವ, ನನಗೆ ಅರ್ಪಿಸು, ಮದರ್ಪಣಂ ಕುರುಷ್ವ, ಕುರುಷ್ವ, ನನಗೆ ಅರ್ಪಿಸು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ.
ಆಯ್ತು, ಪರಮಾತ್ಮನ ಸಮರ್ಪಣೆ ಮಾಡಿದರೆ ನಮಗೇನು? ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಕೃಷ್ಣನೇ ಹೇಳ್ತಾ ಇದ್ದಾನೆ, ನೋಡಪ್ಪ, ನನಗೆ ನೀನು ಸಮರ್ಪಣೆ ಮಾಡಿದರೆ ಅಕಸ್ಮಾತ್ ಆಗಿ ನೀನು ಶಾಸ್ತ್ರ ವಿಹಿತವಾದದ್ದನ್ನೇ ಮಾಡ್ತಾ ಇರ್ತೀಯ. ಅಕಸ್ಮಾತ್ ಆಗಿ ಏನೋ ನೀನು ತಪ್ಪಾಯ್ತು ಅಂತಂದ್ರೆ ಅದರ ಪಾಪ ನಿನಗೆ ಅಂಟೋದಿಲ್ಲ ಅಂತ. ನಾನು ಮಾಡಿದೆ ಎನ್ನುವಂತಹ ಭಾವನೆ ನಿನಗೆ ಬರೋದಿಲ್ಲ, ಅಹಂಕಾರ ಬರೋದಿಲ್ಲ. ಅದನ್ನು ಹೇಳ್ತಾ ಇದ್ದಾನೆ ಮುಂದೆ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈ ಸನ್ಯಾಸಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಹ್ಮ್. ನೋಡು ಅರ್ಜುನ, ಹೀಗೆ ನೀ ಏನೇನು ಮಾಡುತ್ತೀಯಲ್ಲ ಎಲ್ಲವನ್ನೂ ನನ್ನಲ್ಲಿ ಸಮರ್ಪಿಸಿದರೆ ಮುಖ್ಯವಾಗಿ ನಮಗೆ ಯಾವ ಕರ್ಮದ ಬಂಧನ ಇರಬಾರದು. ಕರ್ಮದ ಬಂಧನ ಇದ್ದರೆ ನಮಗೆ ಮೋಕ್ಷಕ್ಕೆ ದಾರಿ ಆಗೋದಿಲ್ಲ. ಆದ್ದರಿಂದ ಈ ಶುಭ ಮತ್ತು ಅಶುಭಗಳ ಕೊಡುವಂಥದ್ದು ಕರ್ಮ. ಅರ್ಥಾತ್ ಶುಭ ಕರ್ಮವನ್ನು ಮಾಡಿದರೆ ಶುಭವಾದ ಫಲ ಪುಣ್ಯ, ಅಶುಭವನ್ನ ಮಾಡಿದರೆ ಅಶುಭ ಕರ್ಮವನ್ನು ಮಾಡಿದರೆ ಪಾಪ. ಈ ರೀತಿ ಶುಭಾಶುಭ ಫಲವನ್ನು ಕೊಡುವಂತಹ ಕರ್ಮ ಬಂಧನಗಳಿಂದ ನೀನು ಮುಕ್ತನಾಗ್ತೀಯ. ಅದರಿಂದ ಬಿಡುಗಡೆ ಹೊಂದುತ್ತಿ ನೀನು. ಮೋಕ್ಷಸೆ ಕಸ್ಮಾತ್, ಯಾವುದರಿಂದ? ಕರ್ಮಬಂಧನೈ, ಕೇಭ್ಯ ಕರ್ಮಬಂಧನೈ, ಕರ್ಮಬಂಧನಗಳಿಂದ ನೀನು ಮುಕ್ತನಾಗ್ತೀಯಪ್ಪ. ಅಷ್ಟೇ ಅಲ್ಲ, ಈ ಕರ್ಮಫಲ ಅದರ ಬಗ್ಗೆ ಆಸೆ ಬಿಟ್ಟು ಬಿಡು. ಕಾಮನೆ ಮಾಡುವಂಥದ್ದು ನನ್ನದಲ್ಲ ಅಂತೇಳಿ ತ್ಯಾಗ ಹಾಗೂ ಕರ್ಮಾನುಷ್ಠಾನಗಳಿಂದ ಸಹಿತವಾದ ಮೋಕ್ಷವನ್ನ ಪಡೆದು ನನ್ನನ್ನು ಹೊಂದುತ್ತಿ ನೀನು. ಸನ್ಯಾಸ ಯೋಗಯುಕ್ತಾತ್ಮ. ಏನು ಸನ್ಯಾಸ ಅಂತಂದ್ರೆ ಫಲದ ಮೇಲೆ, ನಾವು ಮಾಡಿದ ಕರ್ಮದ ಫಲದ ಮೇಲೆ ಆಸೆಯನ್ನ ಬಿಡುವಂಥದ್ದು, ಅದರ ಬಗ್ಗೆ ಕಾಮನೆಯನ್ನ ಬಿಡುವಂಥದ್ದು, ಕಾಮನಾ ತ್ಯಾಗ. ಈ ರೀತಿಯಾದ ನೀನು ಕರ್ಮಾನುಷ್ಠಾನಗಳಿಂದ ಎಲ್ಲ ಕರ್ಮವನ್ನೂ ಮಾಡು. ಅಲ್ಲ, ಕರ್ಮವನ್ನು ಮಾಡಬೇಕು, ಫಲದ ಬಗ್ಗೆ ಆಸೆ ಪಡಬಾರದು ಅಂದ್ರೆ ಹೌದು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಲ್ಲಿಯೇನೇ ಸಿಗಿ ಬೀಳೋದು. ಕರ್ಮ ಮಾಡು, ನನಗೆ ಅರ್ಪಣೆ ಮಾಡು, ಆ ಕರ್ಮದ ಫಲವನ್ನು ಅಪೇಕ್ಷೆ ಪಡಬೇಡ. ಆವಾಗ ನೀನು ಕರ್ಮದ ಬಂಧನದಿಂದ ಮುಕ್ತನಾಗಿ ನೀನು ಮೋಕ್ಷವನ್ನು ಪಡೆದು ನನ್ನನ್ನು ಹೊಂದುತ್ತೀಯಾ. ಆದ್ದರಿಂದಾಗಿ ನನಗೆ ಸಮರ್ಪಣೆ ಮಾಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ. ಏವಂ, ಹೀಗೆ ಎಲ್ಲವನ್ನೂ ನನ್ನಲ್ಲಿ ಸಮರ್ಪಿಸಿದರೆ, ಹೀಗೆ ಎಲ್ಲವನ್ನೂ ನನ್ನಲ್ಲಿ ಸಮರ್ಪಿಸಿದರೆ, ಹೀಗೆ ಎಲ್ಲವನ್ನೂ ನನ್ನಲ್ಲಿ ಸಮರ್ಪಿಸಿದರೆ ಶುಭಾಶುಭ ಫಲೈಹಿ, ಶುಭಾಶುಭ ಫಲೈಹಿ, ಶುಭಾಶುಭ ಫಲಗಳನ್ನು ಕೊಡುವ, ಶುಭಾಶುಭ ಫಲಗಳನ್ನು ನೀಡುವ, ಶುಭಾಶುಭ ಫಲಗಳನ್ನು ನೀಡುವ
ಕರ್ಮಬಂಧನೈಹಿ ಕರ್ಮಬಂಧನಗಳಿಂದ ಕರ್ಮಬಂಧನೈಹಿ ಕರ್ಮದ ಬಂಧನಗಳಿಂದ ಮೋಕ್ಷಸೆ ಬಿಡುಗಡೆ ಹೊಂದುವಿ. ಮೋಕ್ಷಸೆ ಬಿಡುಗಡೆ ಹೊಂದುವಿ. ಸನ್ಯಾಸ ಯೋಗ ಯುಕ್ತಾತ್ಮ ಸನ್ಯಾಸ ಯೋಗ ಯುಕ್ತಾತ್ಮ ಕರ್ಮಫಲ ಕಾಮನಾತ್ಯಾಗ ರೂಪವಾದ ಕರ್ಮಾನುಷ್ಠಾನಗಳಿಂದ ಕರ್ಮಫಲ ಕಾಮನಾತ್ಯಾಗ ರೂಪವಾದ ಕರ್ಮಫಲ ಕಾಮನಾತ್ಯಾಗ ರೂಪವಾದ ಕರ್ಮಾನುಷ್ಠಾನಗಳಿಂದ ಸಹಿತನಾದಾಗ ಕರ್ಮಫಲ ಕಾಮನಾತ್ಯಾಗ ರೂಪವಾದ ಕರ್ಮಾನುಷ್ಠಾನಗಳಿಂದ ಸಹಿತನಾದಾಗ ವಿಮುಕ್ತ ಮೋಕ್ಷವನ್ನು ಪಡೆದು ವಿಮುಕ್ತ ಮೋಕ್ಷವನ್ನು ಪಡೆದು ಮಾಂ ನನ್ನನ್ನು ಉಪೈಷ್ಯಸಿ ಉಪೈಷ್ಯಸಿ ಹೊಂದುವಿ ಉಪೈಷ್ಯಸಿ ಹೊಂದುವಿ. ಪ್ರಶ್ನೆ ಇದ್ರೆ ಕೇಳಿ. ಹರಿಯೇ ನಮ. ಪ್ರಶ್ನೆ ಇಲ್ಲ ಆಚಾರ್ಯ, ಆದ್ರೆ ಒಂದು ಸಣ್ಣ ಪಾಯಿಂಟ್. ಹಿಂದಿನ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀನಿ ನಾನು, ಹಿಂದೆ ಮುಂದೆ ಉರುಳ್ತಾ ಇರ್ತೀನಿ. ನಾಹಂ ಕರ್ತ ಹರಿಕರ್ತ ನೀವು ಕವರ್ ಮಾಡಿದ್ರಿ, 6ನೇ ಅಧ್ಯಾಯನೋ 7ನೇ ಅಧ್ಯಾಯನೋ ಎಲ್ಲೋ. ಅದಲ್ಲಿ ಹರಿ ಹೇಳ್ತಾನೆ, ಮಾಡೋನು ನಾನು, ಮಾಡಿಸೋನು ನಾನು, ಹೇಳೋನು ನಾನು, ಹೇಳಿಸೋನು ನಾನೇ. ನಿನ್ಗೆ ಎಂತಾದ್ರೂ ಸ್ವತಂತ್ರ ಇಲ್ಲ. ನೀನ್ ಜಡಕ್ಕಿಂತ ಸ್ವಲ್ಪ ಸ್ವಾಮಿಗಳನ್ನ ಗೋವನ್ನು ಹಿಡ್ಕೊಂಡಿದ್ದಾರೆ. ಆ ಗೋಕ್ಕಿಂತ ನಾವು ಒಂದ್ ಲೆಕ್ಕ ಕಡಿಮೆನೆ. ಹಾಗಿರುವಾಗ ಅದ್ರ ಒಂದೇ ಪಾಯಿಂಟ್ ಜ್ಞಾಪಕ ಬರ್ತಾ ಇರೋದು ಅಂದ್ರೆ, ಒಳ್ಳೇದಾದ್ರೆ ನಾವು ಅದ್ ಕಡಿಗೆ ತಗೋಬಾರ್ದು, ಕೆಟ್ಟದಾದ್ರೆ ನಾವು ಅದಕ್ಕೆ ದುಃಖ ಪಡೋದ್ ನೆಸೆಸಿಟಿ ಇಲ್ಲ. ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ನಾವು ಅನುಸಂಧಾನ ಇಟ್ಕೊಂಡ್ರೆ ಅದೇನು ನಮ್ಗೆ ಅಂಟ್ಕೊಳ್ಳಲ್ಲ. ನಲ್ಪ್ಯತೆ ಅಂತ ಹೇಳ್ತಾರಲ್ಲ, ಅದು ಪದ್ಮಪತ್ರ ಇವಾಂಬಾಸಂ. ಸೊ ಇದು ಅದನ್ನಾನೇ ಮತ್ತೆ ರಿಎನ್ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನಮ್ಗೆ ಎಂತದು ಅಧಿಕಾರನೇ ಇಲ್ಲ, ನಮ್ ಸ್ವತಂತ್ರ ಯಾತ್ರಲ್ಲೂ ಇಲ್ಲ ನಮ್ಗೆ. ಬರೀ ಸುಮ್ಮನೆ ಪಪೆಟ್ ನಾವು ಅಷ್ಟೇ ನಾನು ಕನೆಕ್ಟ್ ಮಾಡ್ತಾ ಇರೋದು. ಸರಿ ಇದೆ. ಧನ್ಯವಾದ. ಅಲ್ಲಪ್ಪ, ಈಗ ಕೆಲವೊಬ್ಬರಿಗೆ ನೀನು ವೈಷಮ್ಯ ನೈರ್ಘಣ್ಯ ಬಹಳ ಮಾಡ್ತೀವಿ, ವಿಷಮತೆ. ಒಬ್ಬರನ್ನ ಒಂದು ರೀತಿ ನೋಡೋದು, ಇನ್ನೊಬ್ಬರನ್ನ ಇನ್ನೊಬ್ಬ ರೀತಿ ನೋಡೋದು. ಭಕ್ತರೇ ಆಗಿರಬಹುದು, ತಪ್ಪಲ್ಲ. ಈ ಪಂಕ್ತಿಯಲ್ಲಿ ಊಟ ಕೂತಿರ್ತಾರೆ ಬ್ರಾಹ್ಮಣರು, ಯಾರೋ ಒಬ್ಬ ಪರಿಚಯ ಇದ್ದವರು ಆಚಾರ್ಯ ಇದ್ದಾರೆ ಅಂತ ಹೇಳಿ ನಾವು ಅವ್ರದ್ದು ಪಾಠಕ್ಕೆ ಹೋಗ್ತೀವಿ ಅಂದ್ರೆ ಅವರಿಗೆ 2 ಗುಲಾಬ್ ಜಾಮೂನ್ ಹಾಕ್ಬಿಡೋದು, ನೀವೇ ಏನೋ ಬಡಿಸ್ತಾ ಇರ್ತೀರಿ. ಇನ್ನೊಬ್ರಿಗೆಲ್ಲ ಒಂದೊಂದೊಂದು ಹಾಕೊಂಡು ಹೋಗೋದು. ಪಂಕ್ತಿ ಭೇದ ಮಾಡಬಾರ್ದಲ್ಲ, ಅದು ದೋಷ, ಅದು ಪಂಕ್ತಿ ಭೇದ. ಹಾಗೆ ನೀನು ಒಬ್ಬ ಭಕ್ತರಿಗೆ ಒಂದು ಕೊಡ್ತೀಯ, ಇನ್ನೊಬ್ಬ ಭಕ್ತರಿಗೆ ಇನ್ನೊಂದು ಕೊಡ್ತೀಯಪ್ಪ. ಏನಿದು?
ಎಷ್ಟೋ ಋಷಿಮುನಿಗಳು ಎಷ್ಟೋ ವರ್ಷಗಳ ಕಾಲ ತಪಸ್ಸು, ಸಾವಿರಾರು ವರ್ಷಗಳ ತಪಸ್ಸು ಮಾಡಿದಾಗ ಅವರಿಗೆ ಒಲಿತೀಯ, ಇನ್ನು ಕೆಲವೊಬ್ಬರಿಗೆ ಬೇಗನೆ ಒಲಿದು ಬಿಡ್ತೀಯ. ಯಾಕೆ ಅದು ಹಿಂಗ್ ದೋಷ ಬಂತಲ್ಲ? ನೋಡು, ನಿನಗೆ ಯಾರು ನೋಡು, ಯಾರಿಗೆ ಬೇಗ ಒಲಿತೀಯೋ ಅವರೂ ನಿನ್ನ ಭಕ್ತರೇನೆ, ಯಾರಿಗೆ ಬಹಳ ವರ್ಷದ ನಂತರ ಒಲಿದು ಅವರೂ ನಿನ್ನ ಭಕ್ತರೇನೆ. ಅಂದ ಮೇಲೆ ಒಬ್ಬರಿಗೆ ಒಂದು ತಿಂಗಳಲ್ಲಿ ಅವರಿಗೆ ನೀ ಪ್ರತ್ಯಕ್ಷನಾಗಿದ್ದೀಯ ಅಂತಂದ್ರೆ ಎಲ್ಲರಿಗೂ ಕೂಡ ಒಂದೇ ತಿಂಗಳಲ್ಲಿ ಪ್ರತ್ಯಕ್ಷನಾಗು. ದೈತ್ಯರಿಗೆ ಆಯ್ತು, ಯಾರು ನಿನ್ನಲ್ಲಿ ಭಕ್ತಿಯನ್ನ ಮಾಡೋದಿಲ್ವೋ ಅವರಲ್ಲಿ ನೀನು ದ್ವೇಷವನ್ನ ಮಾಡ್ತೀಯ. ಹೌದಾ? ಅಲ್ಲ. ಹಾಗಾದ್ರೆ ದ್ವೇಷ, ಮತ್ತೊಬ್ಬರನ್ನ ದ್ವೇಷ ಮಾಡುವಂಥದ್ದು ಅಂತ ಏನಿದೆ ಅದು ಕೂಡ ದೋಷ ಅಲ್ಲವೇ ಅಂದ್ರೆ, ಇಲ್ಲಪ್ಪ, ನಾನು ಯಾರನ್ನು ಯಾವ ರೀತಿಯಿಂದಲೂ ನನಗೆ ಯಾರು ಅತಿ ಪ್ರಿಯರಾದವರು ಅಂತ ಇಲ್ಲ. ನನ್ನ ಪ್ರೀತಿಗೆ ಬಹಳ ಅಂದ್ರೆ ಯಾವ ಒಂದು ಕೆಲಸ ಮಾಡದೇನೆ, ಈಗ ನೋಡಿ ನಮ್ಮ ಮಕ್ಕಳು ಇರ್ತಾರೆ, ಅವರು ಏನೂ ಮಾಡಿರೋದಿಲ್ಲ ನಮಗೆ ನಮಗೆ ಅಂತ ಹೇಳಿ, ನಮ್ಮ ಸಂತಾನ ಅಂತ ಹೇಳಿ ಅವರ ಮೇಲೆ ಬಹಳ ಪ್ರೀತಿ. ಅವರ ಮೇಲೆ ಬಹಳ ಪ್ರೀತಿ. ಈ ರೀತಿ ನೀ ಮಾಡೋದು ಸರಿಯಲ್ಲ. ಹೀಗೆ ಏನು ಮಾಡದೇ ಇರುವಂತಹ ಅವರಿಗೆ ಏನು, ಅವರಿಗೆಲ್ಲ ನೀನು ಮೋಕ್ಷವನ್ನು ಕೊಟ್ಬಿಡ್ತಿದ್ದೀಯಾ? ಇದು ವೈಷಮ್ಯ ನೈರ್ಘೃಣ್ಯ ಅಂದ್ರೆ ಮತ್ತೊಬ್ಬರ ಮೇಲೆ ನಿರ್ಘೃಣತೆ, ದಯೆ ಇಲ್ಲದೇ ಇರುವಿಕೆ, ಸರಿಯಲ್ಲಲ್ಲ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನಿಲ್ಲಿ, ಇಲ್ಲ, ಆ ರೀತಿ ನಾನು ಯಾರಿಗೂ ಕೂಡ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆ ಅಂತಂದ್ರೆ, ಒಂದೇ ನಿಮಿಷ, ಹಾ, ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನೋಡು ಅರ್ಜುನ, ಸಮೋಹಂ ಸರ್ವಭೂತೆ, ಎಲ್ಲ ಜೀವರು ನನಗೆ ಒಂದೇ ಅಪ್ಪ ಅಂತ ತಿಳ್ಕೊ. ಬ್ರಹ್ಮ, ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಇನ್ಯಾವ್ಯಾವ ಅಜ್ಞಾನಿಗಳಾದ ಜೀವಿಗಳು ಅಂತಿದ್ರೆ ಎಲ್ಲರೂ ನನಗೆ ಒಂದೇನೆ, ತಲೆ ಕೆಡಿಸ್ಕೋಬೇಡ. ಆದರೆ ನಮೇ ದ್ವೇಷೋಸ್ತಿ ಜನಪ್ರಿಯ, ನನಗೆ ಯಾರೂ ದ್ವೇಷಿಗಳು ಅಂತ ಇಲ್ಲ. ಅವರು ನನ್ನಲ್ಲಿ ದ್ವೇಷ ಮಾಡ್ಬೋದು, ಆದ್ರೆ ನಾನು ಯಾರಿಗೂ ಕೂಡ ದ್ವೇಷವನ್ನು ಮಾಡೋದಿಲ್ಲ. ನ ಪ್ರಿಯ, ಅತಿ ಪ್ರೀತಿ ಪಾತ್ರರಾದವರು ಯಾರು ಇಲ್ಲ. ಮತ್ತೇನು? ಯೇ ಭಜಂತಿ ತುಮಾಂ ಭಕ್ತ್ಯ ಮೈತೆ ತೇಷು ಚಾಪ್ಯಂ, ಯಾರು ನನ್ನನ್ನ ಭಕ್ತಿಯಿಂದ ನನ್ನ ಭಜನೆ ಮಾಡ್ತಾರೋ ಅವರಿಗೆ ನಾನು ಒಲಿತೇನೆ ಅಷ್ಟೇ. ಯಾರು ನನ್ನನ್ನ ಭಜಿಸೋದಿಲ್ವೋ ಅವರು ಅವರ ಒಂದು ಕರ್ಮಗಳಿಂದಲೇನೆ ಬಂಧಿತರಾಗಿ ಅವರು ಅಧಃಪತನವನ್ನ ಕಾಣುತ್ತಾರೆ ಅಷ್ಟೇ. ಈ ರೀತಿ ನಾ ಮಾಡ್ತಿರೋದು. ಅದರಿಂದ ನಾನು, ನನ್ನ ದ್ವೇಷಕ್ಕೆ ಯಾರೂ ವಿಷಯರಲ್ಲ, ನನ್ನ ಪ್ರೀತಿಗೆ ಯಾರೂ ವಿಷಯರಲ್ಲ. ಅವರು ಮಾಡುವಂತಹ ಭಕ್ತರು ನನ್ನನ್ನ ಸೇವಿಸ್ತಾರೆ, ಅವರು ನನ್ನ ಅಧೀನರು, ನಾನು ಅವರ ಅಧೀನ. ನೋಡಿ ಎಂತಹ ಪರಮಾತ್ಮ ಜಗದೊಡೆಯ ಭಕ್ತರ ಅಧೀನ. ಯಾಕೆ? ಭಕ್ತರು ನೋಡಿ, ಯಾವ ರಾಜ ತಾನೇ ಪ್ರಜೆಗಳ ಅಧೀನ ಆಗ್ತಾನೆ ಹೇಳಿ? ಪ್ರಜೆಗಳು ಹೇಳಿದ್ದನ್ನು ಮಾಡ್ತಾನ? ಯಾರಾದ್ರೂ ಪ್ರಜೆ ಹೋಗಿ ರಾಜ ನೀನು ಹೀಗೆ ಮಾಡು ಸಲಹೆ ಕೊಡಬಹುದು, ವಿಚಾರ ಮಾಡಿ ಸಲಹೆ ಕೊಡಬಹುದು, ಹೇಳಿದ್ದನ್ನ ಪ್ರತಿಯೊಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಪರಮಾತ್ಮ ಹಾಗಿಲ್ಲ, ಕೃಪಾ ಕರುಣಾ ಸಾಗರ. ಭಕ್ತರು ಹೇಳಿದ್ದನ್ನ ಮಾಡಿಯೇ ಮಾಡ್ತಾನೆ. ಹೇಗೆ? ಅದು ಸಾಧ್ಯವೋ ಇಲ್ಲವೋ ಅವರಿಗೇನಾದೀತು? ಇಲ್ಲ. ಭಕ್ತರು ತೋರಿಸಿದ ಪ್ರೀತಿಗೆ ಅವರು ಮೆಚ್ಚಿ
ತನ್ನನ್ನೇನೇ ಅವರ ಅಧೀನನ್ನಾಗಿ ಮಾಡಿಬಿಡುದು. ನೀ ಏನ್ ಬೇಕಾದ್ರೂ ಮಾಡ್ಕೊ ನನ್ನಿಂದ ಅಂತ. ಭಕ್ತಪರಾಧೀನ ಪರಮಾತ್ಮ. ಆದರೆ ಯಾರ್ಯಾರು ನನಗೆ ದ್ವೇಷವನ್ನು ಮಾಡ್ತಾರೆ, ನಾನು ಅವರಿಗೆ ದ್ವೇಷ ಮಾಡುವುದಿಲ್ಲ. ಅವರ ಕರ್ಮ ಬಂಧನಗಳಿಂದಲೇನೆ ಅವರು ಬಂಧಿತರಾಗ್ತಾರೆ. ಯಾರು ನನ್ನಲ್ಲಿ ಪ್ರೀತಿಯನ್ನ ಮಾಡ್ತಾರೋ, ಭಕ್ತಿ ಇಸಿಕೊಂಡು ಪ್ರೀತಿ, ಸ್ನೇಹ, ದೃಢವಾದ ಸ್ನೇಹ, ನಾನು ಅವರಲ್ಲಿ ಪ್ರೀತಿ ಉಳ್ಳವನಾಗ್ತೇನೆ. ಸುಮ್ಮನೆ ಅವರಿಗೆ ಒಲದೆ ಅಂತ ಎಲ್ಲಾದ್ರೂ ಉಂಟಾ? ಎಲ್ಲಾದ್ರೂ ಇದೆ ತೋರಿಸ್ಬಿಡಿ. ಅದಕ್ಕೆ ದಾಸರು ಹೇಳ್ತಾರೆ, ನೀನು ಭಾರಿ ಇದ್ದೀಯಾ ಅಂತ. ದಾಸರು ನೋಡಿ, ಭಕ್ತರು ನಿನಗೆ ಪ್ರಹ್ಲಾದದಿಗಳು, ಅವರನು ನೀ ಪೊರೆದೆ ಮರೆಯದೆ. ನೋಡಿ, ಭಕ್ತರು ನಿನಗೆ ಪ್ರಹ್ಲಾದದಿಗಳು, ಅವರನು ನೀ ಪೊರೆದೆ ಮರೆಯದೆ. ಭಕ್ತಿ ಇದ್ದವರನು ಪೊರೆಬೋದೇನೋ ಮಹಾ ಶಕ್ತಿಯು ಬಲವಂತ ಧೀಮಂತ. ಭಕ್ತಿ ಇದ್ದವ್ರೇನೇನು ಪೊರೆಯೋದು ನೀನು? ಅವರು ಭಕ್ತಿ ಮಾಡ್ತಾರ, ಅವ್ರನ್ನೇನು ಪ್ರೀತಿ ಮಾಡ್ತಾರ, ನೀ ಅವ್ರನ್ನ ಪ್ರೀತಿ ಮಾಡ್ತೀಯ ಅಷ್ಟೇ. ನೀನು ಕರುಣಾಸಾಗರ ಅಂತ ಯಾವಾಗ ಹೆಸರು ಬರೋದು? ದಾಸರು ಎಷ್ಟು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾರೆ ಪರಮಾತ್ಮನಿಗೆ. ನೀ ಕರುಣಾಸಾಗರ ಅಂತ ಯಾವಾಗ ಆಗೋದು ಅಂತಂದ್ರೆ, ಭಕ್ತಿ ಇಲ್ಲದ ಎನ್ನ ಹಯವದನ ವ್ಯಾಸ, ಪೊರೆದರೆ ಬಲು ಕೀರ್ತಿ ಸುಮೂರ್ತಿ. ಯಾರಿಗೆ ನಿನ್ನ ಭಕ್ತರೆಷ್ಟು ಭಕ್ತಿ ಮಾಡ್ತಾರೋ ನಿನ್ನಲ್ಲಿ, ಅಷ್ಟು ಭಕ್ತಿಯನ್ನೂ ಕೂಡ ಯಾರಿಗೆ ಮಾಡ್ಲಿಕ್ಕೆ ಬರೋದಿಲ್ವೋ, ನೀ ಅಂಥವರನ್ನೇನಾದ್ರೂ ಉದ್ಧಾರ ಮಾಡಿದರೆ ನಿನಗೆ ಬಲು ಕೀರ್ತಿ, ದೊಡ್ಡ ಕೀರ್ತಿಯಪ್ಪ. ಇವನೇನು ಭಕ್ತಿನೇ ಮಾಡಿಲ್ಲ, ಆದರೂ ಕೂಡ ಪರಮಾತ್ಮನ ಇವನನ್ನ ಉದ್ಧಾರ ಮಾಡಿದ್ದಾನೆ, ಎಂತಹ ಕರುಣಾಸಾಗರ ಅಂತೇಳಿ ನಿನಗೆ ಹೆಸರು ಬರ್ತದೆ. ಆದ್ರಿಂದ ನೀನ್ ನನ್ನನ್ನ ಕಾಪಾಡು ಅಂತ ದಾಸರು ನೋಡಿ. ಭಕ್ತಿ ಇಲ್ಲದ ಎನ್ನ ಹಯವದನ ವ್ಯಾಸ, ಪೊರೆದರೆ ಬಹು ಕೀರ್ತಿ ಸುಮೂರ್ತಿ, ಪೊರೆದರೆ ಬಹು ಕೀರ್ತಿ ಸುಮೂರ್ತಿ. ಎಂದಿಗೆ ನಿನ್ನ ಪದಾಬ್ಜವ ಕಾಂಬೆನೋ, ಮಂದರೋದ್ಧರ ಗೋವಿಂದ ಮುಕುಂದ. ಇಂದಿರೆ ರಮಣನೆ ಮುಂದಕ್ಕೆ ನೀ ಕರೆಯೇ, ಹಿಂದೆನ್ನನು ಕದಿರೋ ಗೋವಿಂದ. ನನಗೆ ಉದ್ಧಾರ ಮಾಡ್ತೀಯೋ ಬಿಡ್ತೀಯೋ, ನನ್ನನ್ನು ಮೇಲಕ್ಕೆ ಎತ್ಕೋತೀಯೋ ಬಿಡ್ತೀಯೋ ಮೋಕ್ಷಕ್ಕೆ, ಮುಂದೆನ್ನ ಇಂದಿರೆ ರಮಣನೇ ಮುಂದಕ್ಕೆ ನೀ ಕರೆಯೇ. ನನ್ನನ್ನ ಮುಂದಿನ ಜನ್ಮಕ್ಕೇನು ಉತ್ತಮವಾದ ಜನ್ಮಕ್ಕೆ ಹಾಕ್ತೀಯೋ ಬಿಡ್ತೀಯೋ, ಈ ಒಂದು ಜನ್ಮ ಬಂದಿದೆಯಲ್ಲ ಅದಕ್ಕಿಂತ ಅಧಮವಾದ ಜನ್ಮಕ್ಕೆ ಮಾತ್ರ ಹಾಕ್ಬೇಡ. ಹಿಂದೆನ್ನನು ಕದಿರೋ ಗೋವಿಂದ, ಎಂದಿಗೆ ನಿನ್ನ ಪದಾಬ್ಜವ ಕಾಂಬೆನೋ, ಮಂದರೋದ್ಧರ ಗೋವಿಂದ ಮುಕುಂದ. ಎಷ್ಟು ಅದ್ಭುತ ನೋಡಿ. ಭಕ್ತಿ ಇದ್ದವ್ರು ನೀನು ಪೊರೆಯೋದು. ಚೆನ್ನಾಗಿ ಓದಿರ್ತಾರೆ ಎಲ್ಲಾ ಭಗವದ್ಗೀತೆಯನ್ನವರು. ಅದಕ್ಕೆ ಪರಮಾತ್ಮನಿಗೆ ಸವಾಲು, ದಾಸರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅದು. ಅವ್ರು ಹಿಂಗ್ ಭಕ್ತಿ ಮಾಡಿದ್ರೆ ನೀವು ಅವ್ರನ್ನ ಉದ್ಧಾರ ಮಾಡ್ದಿ. ನನ್ಗೆ ಭಕ್ತಿ ಮಾಡ್ಲಿಕ್ಕೆ ಬರಂಗಿಲ್ಲಪ್ಪ, ನನ್ನನ್ನು ಉದ್ಧಾರ ಮಾಡು, ಹೆಸರು ಬರುತ್ತೆ ನಿನಗೆ. ನೇಮು ಫೇಮು ಯಾವುದು ಬೇಡ ಅಂತಾನೆ ದೇವ್ರು ನಮಗೆ. ಇದು ಅದ್ಭುತ ಇದೆ ಸಾಹಿತ್ಯ ಇದು. ಸರಿ, ಅರ್ಥವನ್ನ ನೋಡೋಣ ಇದರದ್ದು. ಅಹಂ ನಾನು, ಅಹಂ ನಾನು, ಸರ್ವಭೂತೇಶು ಎಲ್ಲಾ ಜೀವರಲ್ಲಿ, ಸರ್ವಭೂತೇಶು ಎಲ್ಲಾ ಜೀವರಲ್ಲಿ, ಸಮಃ
ಸಮನಾಗಿರುವೆನು ಅಂದ್ರೆ ಸಮಭಾವನೆ ಉಳ್ಳವನಾಗಿರುವೆನು. ಸಮಭಾವನೆ ಉಳ್ಳವನಾಗಿರುವೆನು. ಮೇ ನನಗೆ, ಮೇ ನನಗೆ ದ್ವೇಷ್ಯ, ದ್ವೇಷಕ್ಕೆ ವಿಷಯನಾದವನು, ದ್ವೇಷ್ಯ ದ್ವೇಷಕ್ಕೆ ವಿಷಯನಾದವನು ನಾಸ್ತಿ ಇಲ್ಲ, ನಾಸ್ತಿ ಇಲ್ಲ. ನ ಪ್ರಿಯ, ಪ್ರಿಯನಾದವನೂ ಇಲ್ಲ, ಪ್ರಿಯನಾದವನೂ ಇಲ್ಲ. ಈಗ ಹೇಗೆ ನಮ್ಮ ಮಕ್ಕಳ ಮೇಲೆ ನಮ್ಮ ಸಂತಾನ ಅಂಥೇಳಿ ವ್ಯಾಮೋಹವನ್ನ ಮಾಡ್ತೇವೆ, ಆ ರೀತಿ ನನಗೆ ಇಲ್ಲ ಅಂತ, ಯಾರ ಮೇಲೂ ಇಲ್ಲ. ಏ ಯಾರು, ಮಾಂ ನನ್ನನ್ನು, ಮಾಂ ನನ್ನನ್ನು, ಭಕ್ತ್ಯಾ ಭಕ್ತ್ಯಾತು ಭಕ್ತಿಯಿಂದಾದರೋ, ಭಕ್ತ್ಯಾತು ಭಕ್ತಿಯಿಂದಾದರೋ, ಭಜಂತಿ ಭಜಿಸುತ್ತಾರೋ, ಭಜಂತಿ ಭಜಿಸುತ್ತಾರೋ, ತೇ ಅವರು, ಮಯಿ ತೇ ಅವರು, ಮಯಿ ನನ್ನಲ್ಲಿ ಅಧೀನರು, ನನ್ನಲ್ಲಿ ಅಧೀನರು. ತೇಷು ಅವರಲ್ಲಿ, ತೇಷು ಅವರಲ್ಲಿ, ಅಹಂ ಚಾಪಿ, ಅಹಂ ಚಾಪಿ ನಾನೂ ಅಧೀನನು. ಯಾರು ಹೇಳ್ತಾರೆ ಹೇಳಿ? ಪರಮಾತ್ಮ ಒಬ್ಬನೇ ಸಾಧ್ಯ. ಈಗ ಹೇಗಾಗಿದೆ ಅಂದ್ರೆ, ದ್ರಾಕ್ಷಿ ಹಣ್ಣು ಕಾಣಿಸ್ತಾ ಇದೆ, ಕೈಗೆ ಎಟಕ್ತಾ ಇಲ್ಲ, ಆದ್ರಿಂದ ಹುಳಿ ಅಂತ ಬಿಟ್ಬಿಟ್ಟಿದ್ದೇವೆ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನು ಮುಗಿಸೋಣ. ಶ್ರೀಕೃಷ್ಣ.